ಸಿಗೋದೊಂದು ಸಂಡೇ ನಮಗೆ. ಒಂದು ಸಂಡೇ ರಜೆ ಎಲ್ಲೋಯ್ತು ಅನ್ನೋದೇ ಗೊತ್ತಾಗಲ್ಲ. ಸೊ ಗುಡ್ ಮಾರ್ನಿಂಗ್ ಗೈಸ್. ಬೆಳಿಗ್ಗೆ ಬೇಗ ಎದ್ದು 7:15ಕ್ಕೆ ನಮ್ಮಮ್ಮ ಎಬ್ಬರಿಸಿದ್ರು. ಎದ್ದು ಹಂಗೆ ಕುತ್ಕೊಂಡು ತಲೆ ಎತ್ತಿ ಕಟ್ಟಿ ರೆಡಿಯಾಗಿ ಹಂಗೆ ನಾರ್ಮಲಾಗಿ ಮುಂದೆರಡು ಕೂದಲು ಬಿಟ್ಟಿಲ್ಲ ಅಂತಂದರೆ ಏನೋ ಒಂಥರ. ಸೊ ಬಿಟ್ಟು ಹೋಗಿ ನೋಡಿದ್ರೆ ನಮ್ಮಮ್ಮ ಚಿಕನ್ ತಂದಿದ್ರು, ಚಿಕನ್ ಜೊತೆ ಕೋಳಿ ಮೊಟ್ಟೆ ತಂದಿದ್ರು. ಸೊ ನೋಡಿಬಿಟ್ಟು ಅದಕ್ಕೆ ಇವತ್ತು ಡಿಪಾರ್ಟ್ಮೆಂಟ್ ಕಾಫಿ ಟೀ ಮಾಡೋದು ನಂದಾಗಿತ್ತು. ಸೊ ಕಾಫಿ ಟೀ ಮಾಡಿ ನಮ್ಮಮ್ಮನ ಕೊಟ್ಟು ನನ್ನ ತಂಗಿಗೆ ಕೊಟ್ಟು ನಾನು ಸ್ವಲ್ಪ ಹಾರ್ಲಿಕ್ಸ್ ಕುಡಿದು ಅಷ್ಟೊತ್ತು ನಮ್ಮಮ್ಮ ಮಸಾಲೆ ಎಲ್ಲ ರೆಡಿ ಮಾಡಿಕೊಡು ಅಂದರು. ಸೊ ನಮ್ಮಮ್ಮ ಎಲ್ಲ ರೆಡಿ ಮಾಡಿಟ್ಟಿರು, ಜಸ್ಟ್ ರುಬ್ಬೋದಿತ್ತು. ಸೊ ಅದಕ್ಕೆಲ್ಲ ಹಾಕ್ಕೊಂಡು ಕಾಯಿ, ಕೊತ್ತಂಬರಿ, ಬೆಳ್ಳುಳ್ಳಿ, ಟೊಮೆಟೊ ಎಲ್ಲ ಹಾಕ್ಬಿಟ್ಟು ಮಿಕ್ಸಿಗೆ ಹಾಕಿ ರುಬ್ತಾ ಇದ್ದೀನಿ. ನಾನು ನೋಡಿ ಸ್ವಿಚ್ಚೇ ಆನ್ ಮಾಡಿಲ್ಲ, ಮತ್ತು ಇವಾಗ ಸ್ಟಾರ್ಟ್ ಮಾಡಿ ರುಬ್ಬಿದ್ದಾಯ್ತು. ಸೊ ಫೈನಲಿ ಮಸಾಲೆ ರೆಡಿ ಆಗಿದೆ ನೋಡಿ ಬೇಕಾದರೆ. ಆಮೇಲೆ ಬಂದೆ. ಆಮೇಲೆ ಮಲಗಿರೋ ಬ್ರಷ್ಶೀಟೆಲ್ಲ ಇತ್ತಲ್ವಾ, ಒತ್ಕೊಂಡಿದ್ದು ನಾವು ಅದನ್ನೆಲ್ಲ ಎತ್ತಾಕಬೇಕಿತ್ತು. ಸೊ ಎಲ್ಲ ಮಡಿಸ್ತಾ ಇದ್ದೀನಿ. ಕೆಳಗಡೆ ನಮ್ಮಮ್ಮ ಹಾಸ್ಕೊಂಡಿದ್ರು, ಅದನ್ನೆಲ್ಲ ಮಡಚಿ ಎಲ್ಲ ನೀಟಾಗಿ ಫೋಲ್ಡ್ ಮಾಡಿ ಇಡ್ತಾಯಿದ್ದೀನಿ. ನಾನು ದಿವಾನ್ ಕಟ್ ಮೇಲೆ ಮಲಗಿದ್ನಲ್ವ, ಅದು ಬ್ರಷ್ಟೆಲ್ಲ ಎತ್ತಿ ಒದ್ರಿ ಕ್ಲೀನ್ ಮಾಡಿ, ಮತ್ತು ಮಾಮೂಲಿ ಮಿಷಿನ್ ಮೇಲೆ ಟೇಬಲ್ ಮೇಲೆ ಎಲ್ಲ ಅಂಡಿರ್ತೀವಲ್ಲ ಗೊತ್ತಲ್ಲ, ನಿನ್ನೆ ನೈಟ್ ಎತ್ಕೊಂಡು ಅದೆಲ್ಲ ನೀಟಾಗಿ ಎತ್ತಿಡ್ಬೇಕಲ್ವಾ. ಸೊ ಎತ್ತಿಟ್ಟಿಲ್ಲ ಅಂದರೆ ನಮ್ಮಮ್ಮ ಅಷ್ಟೇ. ಆಮೇಲೆ ಹೋಗಿ ನೋಡ್ರೆ ನಮ್ಮಮ್ಮ ಒಂದು ಕಡೆ ಚಿಕನ್ ರೆಡಿ ಮಾಡ್ತಾಯಿದ್ರು, ಬಿರಿಯಾನಿ ಮಾಡ್ತಾಯಿದ್ರು. ಸೊ ನಾನು ಈ ಕಡೆ ಮನೆ ಕ್ಲೀನ್ ಮಾಡ್ಕೊತಾ ಇದ್ದೆ. ಎಲ್ಲ ಫುಲ್ ಟೇಬಲೆಲ್ಲ ಕ್ಲೀನ್ ಮಾಡಿ ಒರೆಸಿ ಆಯಿತು. ಸೊ ಅಷ್ಟೊತ್ತಿಗೆ ನಮ್ಮ ಕ್ಯೂಟು ಪಾಪು ಸಿಕ್ತು. ಅದನ್ನೊಂದ್ಸಲಿ ನೋಡಿಬಿಟ್ಟು ಆಮೇಲೆ ಮತ್ತೆ ಅಡುಗೆ ಮನೆಗೆ ಹೋದೆ. ಅಡುಗೆ ಮನೆಗೆ ಹೋಗಿ ಸಜ್ಜೆ ಮೇಲೆ ಏನೇನು ಪಾತ್ರೆ ಇದೆ ಅದೆಲ್ಲ ಎತ್ತಾಕೊಂಡು ನೆಕ್ಸ್ಟು ಸಜ್ಜ ಎಲ್ಲ ನೀಟಾಗಿ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡೆ. ನಮ್ಮಮ್ಮ ಬೆಳಗ್ಗೆ 3 ಗಂಟೆಗೆ ಎದ್ದು ಬಟ್ಟೆ ಒಗೆದಿದ್ರು. ಸೊ ಇವತ್ತು ಮನೆ ಕ್ಲೀನ್ ಡಿಪಾರ್ಟ್ಮೆಂಟ್ ಎಲ್ಲ ನಂದೆ. ಸೊ ನಮ್ಮಮ್ಮ ಕೋಳಿ ಮೊಟ್ಟೆ ಇಟ್ಟಿರೋ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನೆಕ್ಸ್ಟು ಹಿಂಗೆ ಎಲ್ಲ ಸಜ್ಜೆ ಎಲ್ಲ ಒರೆಸ್ಕೊಂಡು ಎಲ್ಲ ನೀಟಾಗಿ ತೊಳ್ಕೊಂಡು ಕಸ ಎಲ್ಲ ಕೆಳಗಡೆ ತಳ್ಳಿಬಿಟ್ಟು ಆಮೇಲೆ ಒಲೆ ಒರೆಸ್ಕೋಬೇಕಲ್ವಾ. ಸೊ ಒಲೆ ಮೇಲಿದ್ದಂಥ ಸಾಂಬಾರು ಎಣ್ಣೆ ಎಲ್ಲ ಸೈಡ್ಗೆ ಇಟ್ಬಿಟ್ಟು ಒಲೆ ಎಲ್ಲ ಒರೆಸಿ ಗ್ಯಾಸ್ದು ಒಲೆ ಎಲ್ಲ ತೊಗೊಂಡೋಗೋ ತೊಳೆಯೋಕೆ ಹಾಕಿ ಇವಾಗ ಒಲೆ ಎಲ್ಲ ಒರೆಸ್ಕೊಂಡು ಎಲ್ಲ ಒರೆಸ್ತಾ ಇದ್ದೀನಿ ನೋಡಿ. ಮತ್ತು ಸಜ್ಜೆ ಮೇಲೆಲ್ಲ ನಾವು ಮಾಮೂಲಿ ಡೈಲಿ ಯೂಸ್ ಮಾಡ್ತಾ ಇರ್ತೀವಲ್ವ, ಅದು ಹಂಗೆ ನೀಟಾಗಿ ಒಂದೊಂದ್ಸಲಿ ಎಲ್ಲ ಒರೆಸ್ಕೊಂಡು ನೀಟಾಗಿ ಹಂಗೆ ಜೋಡಿಸ್ಬಿಟ್ರೆ ನೋಡೋಕೆ ನೀಟಾಗಿರುತ್ತೆ, ಚೆನ್ನಾಗಿರುತ್ತೆ. ಸೊ ಅದಕ್ಕೆಲ್ಲ ನೀಟಾಗಿ ಎತ್ತಿ ಒಂದು ಕಡೆಯಿಂದ ಕ್ಲೀನ್ ಮಾಡಿ ಒರೆಸ್ಬಿಟ್ಟು ಹಂಗೆ ವಾಪಸ್ ನೀಟಾಗಿ ಎತ್ತಿಟ್ಟೆ. ನೋಡಿ ಹೇಗಿದೆ ಇವಾಗ, ಚೆನ್ನಾಗಿದೆ ಅಲ್ಲ. ಸೊ ಹಂಗೆ ಇವಾಗ ನೆಕ್ಸ್ಟು ಮೇಲ್ಗಡೆ ಪೋರ್ಷನ್ ಮುಗೀತು, ಈ ಕೆಳಗಡೆ ಪೋರ್ಷನ್ನು. ಸೊ ಕೆಳಗಡೆ ಪೋರ್ಷನ್ ಬಂದಮೇಲೆ ನೀಟಾಗಿ ಎಲ್ಲ ಒರೆಸಿ, ಬಾಕ್ಸ್ ಎಲ್ಲ ಒರೆಸಿ, ಅದೆಲ್ಲ ಒರೆಸಿ ಎತ್ತಿಟ್ಟು ಇಡ್ತಾ ಇದ್ದೀನಿ. ಎಷ್ಟು 4 ಬಾಕ್ಸ್ ಏನೋ ಇದೆ. 4 ಬಾಕ್ಸ್, ಒಂದು ಇಡ್ಲಿ ಕುಕ್ಕರ್ ಎಲ್ಲ ಇದೆ. ಎಲ್ಲ ನೀಟಾಗಿ ಇಟ್ಬಿಟ್ಟು ಆಮೇಲೆ ಅಡುಗೆ ಮನೆನ ಗುಡಿಸ್ಕೊಂಡು ಬರ್ತಾ ಇದ್ದೀನಿ. ಈ ಟೈಮಲ್ಲಿ ಏನಾಯ್ತು ಗೊತ್ತಾ, ನಮ್ಮದೊಂದು ಚಿಂಟು ಮರಿ ಐತಲ್ಲ, ಅದು ಫೋನ್ ಢಮ್ ಅಂತ ಬೀಳಿಸ್ಬಿಡ್ತು. ಸೊ ಮತ್ತೆ ಅದು ಎತ್ತಿಟ್ಟು ನೀಟಾಗಿ ಹಾಲಲ್ಲಿ ಕಸ ಗುಡಿಸಿ ನೀಟಾಗಿ ಎಲ್ಲ ಚೇರೆಲ್ಲ ತೆಗ್ದು ಸಿಲಿಂಡ್ರೆಲ್ಲ ಜರುಗಿಸಿ ಕಸ ಗುಡಿಸಿ ಅದು ನೋಡಿ. ಮತ್ತು ನಮ್ಮ ಬೆಕ್ಕಳು ನೋಡಿ ಎಷ್ಟು ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ಹೆಂಗೆ ಓಡಾಡ್ತಾ ಇದ್ದಾವೆ ಅಂತ. ಕುತ್ಕೊಳ್ಳೋದೆಲ್ಲ ತರಲೆಗಳಂದರೆ ತರಲೆಗಳು, ಸಿಕ್ಕಾಪಟ್ಟೆ ತರಲೆಗಳು. ಸೊ ಆಮೇಲೆ ನೀಟಾಗಿ ಕಸ ಎಲ್ಲ ಎತ್ತಿ ಈಚೆ ಹಾಕ್ಬಿಟ್ಟು, ಆದರೂ ಬಿಡೋದೇ ಇಲ್ಲ, ಬಂದು ಎಷ್ಟು ಟಾರ್ಚರ್ ಕೊಡ್ತಾವೆ ಗೊತ್ತಾ. ಕಸ ಎಲ್ಲ ಗುಡಿಸಾದ್ಮೇಲೆ ನೆಕ್ಸ್ಟ್ ಇವಾಗ ಮನೆ ಒರೆಸೋಣ ಅಂದ್ಬಿಟ್ಟು ಮನೆ ಒರೆಸ್ತಾ ಇದ್ದೀನಿ. ನೋಡಿ ಮನೆ ಒರೆಸೋಕ್ಕೂ ಬಿಡ್ತಾಯಿಲ್ಲ, ಅದರಲ್ಲೂ ತರಲೆ ಕಿತಾಪತಿ. ನೋಡಿ ನೀವೇ ನೋಡಿ ಬೇಕಾದ್ರೆ ಎಷ್ಟು ತರಲೆ ಮಾಡುತ್ತೆ ಅಂದರೆ, ಅದಿರೋದೊಂಥರ ನಮ್ಗೆ ಟೈಮ್ ಪಾಸ್ ಇದ್ದಂಗೆ, ಒಂಥರ ಖುಷಿ, ಎಂಜಾಯ್ಮೆಂಟು ಎಲ್ಲ ಇರುತ್ತೆ, ಚೆನ್ನಾಗಿರುತ್ತೆ. ನೋಡಿ ಎಷ್ಟು ತರಲೆ ತೀಟ್ಲೆ ಮಾಡ್ತೈತೆ ಅಂದ್ಬಿಟ್ಟು. ನೀಟಾಗೆಲ್ಲ ಒರೆಸ್ಬಿಟ್ಟು ಮನೆಯೆಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿದೆ. ಇವತ್ತೆಲ್ಲ ಡಿಪಾರ್ಟ್ಮೆಂಟ್ ನನಗೆ ಒರೆಸ್ಬಿಟ್ಟಿದ್ರು. ನನ್ನ ತಂಗಿ ಇವತ್ತು ಹೊರ್ಗಡೆ ಹೋಗಿದ್ಲು. ಸೊ ನಮ್ಮಮ್ಮ ಪಾಪ ಹುಷಾರಿಲ್ಲ ಅಂತ ಮಲಗಿದ್ರು, ಬೆನ್ನು ಅಂದ್ಬಿಟ್ಟು. ಬಟ್ 3 ಗಂಟೆಗೆ ಎದ್ದು ಬಟ್ಟೆ ಒಗ್ದವ್ರೆ. ಸೊ ಅದಕ್ಕೆ ಇವತ್ತೆಲ್ಲ ನಂದೆ. ಸೊ ಮನೆಯೆಲ್ಲ ಒರೆಸಿದ್ನಲ್ವಾ, ಅದು ಆರಲಿ ಅಂದ್ಬಿಟ್ಟು ಫ್ಯಾನ್ ಹಾಕಿದೆ. ನೋಡಿ ಫೈನಲ್ ನಾನು ಕ್ಲೀನ್ ಮಾಡಿರೋದು ಹೀಗೆ. ಸಿಗೋದೊಂದು ಸಂಡೇ ನಮಗೆ. ಸಂಡೇ ಬೆಳಗ್ಗೆ ಎದ್ದು ಮನೆ ಕ್ಲೀನ್ ಮಾಡಿ ಎಲ್ಲ ಮಾಡಿ ಅನ್ನೋಷ್ಟರಲ್ಲಿ 12 ಗಂಟೆ ಆಗೋಗ್ಬಿಡುತ್ತೆ. ಬೆಳಗ್ಗೆ ನಾಷ್ಟ 12 ಗಂಟೆಗೆ,
ಊಟದ ಟೈಮಿಗೆ ನಾಷ್ಟ ಮಾಡಬೇಕು ಮತ್ತು ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಮಲಗಿ ಎದ್ದೇಳೋರಷ್ಟರಲ್ಲಿ ಸಂಜೆ 6 ಗಂಟೆ ಆಗಿಬಿಡುತ್ತೆ. ಮತ್ತು ನೈಟು ಮಲಗಿ ಎದ್ದೇಳೋಷ್ಟರಲ್ಲಿ ಬೆಳಗ್ಗೆನೇ ಆಗಿಬಿಡುತ್ತೆ. ಒಂದು ಸಂಡೇ ರಜೆ ಎಲ್ಲೋಯ್ತು ಅನ್ನೋದೇ ಗೊತ್ತಾಗಲ್ಲ. ಸೊ ಇದು ಫೈನಲ್ ನೋಡಿ, ನಮ್ಮನೆ ಫೈನಲ್ ಲುಕ್ ಹೀಗಿದೆ. ಹೆಂಗಿದೆ ಕಮೆಂಟ್ ಮಾಡಿ. ಬಾಯ್ ಗಾಯ್ಸ್.